ನನ್ನ ಜೊತೆಗೆ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಇದಾರ್ರಿ. ಇವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಮೇಡಮ್? ಕೊಟ್ಬಿಟ್ರಿ ಫಸ್ಟೇ ಕಾಷನ್. ಚೆನ್ನಾಗಿ ದುಡ್ಡು ಮಾಡ್ತಾರೆ ಹಂಸವರು, ಸರಿಗೆ ದುಡ್ಡು ಮಾಡ್ತಿದ್ದಾರೆ, ಸಿಕ್ಕಾಬಟ್ಟೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬರುತ್ತೆ. ಲೈಫಿಗೆ ಎಷ್ಟು ಬೇಕಷ್ಟು ಮಾಡ್ತಿದ್ದೀನಿ. 1000 ಚಾರ್ಜ್ ಮಾಡ್ತೀರಾ, ಲಕ್ಷ ಚಾರ್ಜ್ ಮಾಡ್ತೀರಾ? ಲಕ್ಷಕ್ಕೆಲ್ಲ ಯಾರೇನೋ ಕಮೆಂಟ್ ಹಾಕಿದ್ರು ನೋಡೋದಪ್ಪ ನಾನು, ಅಕ್ಕ ಎಲ್ಲ ಬಿಟ್ಟು ನಾನು ನಿಮ್ಮ ಮೇಲೆ ಭಾಳ ಓಪ್ ಇಟ್ಕೊಂಡಿದ್ದೀನಿ, ಸಾಧನೆ ಮಾಡ್ತೀರಲ್ವಾ ಅಂತ. ನನ್ ಬಿಡಕ್ಕೆ ಬಂತೀವ. ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿದಾರ ನಿಮ್ಗೆ? ಯಾರವರೆಲ್ಲ ಅಷ್ಟು ಕಮೆಂಟ್ಸ್ ಹಾಕ್ತಾರೆ, ನೀನ್ ಚೆನ್ನಾಗಿದ್ಯಾ ಅಂತ. ನೀನ್ ಚೆನ್ನಾಗಿದ್ಯಾ? ತುಂಬಾ ಟಫೆಸ್ಟ್ ಫೇಸ್ ಅಂತ ಯಾವ್ದಾದ್ರು? ಟಾಪರ್ ಆಗ್ಬಿಟ್ಟು ಸಿ ಆಗೋಣ ಅಂದ್ಬಿಟ್ಟು ಏನಪ್ಪ ಹಿಂಗೆ ಕೆಲಸ ಮಾಡ್ತಾ ಇದೀನಿ, ಹಿಂಗಾಗ್ತದೆ ಎಲ್ಲ ಅಂತ ಅವಾಗ ಮೆಂಟಲಿ ತುಂಬಾ ಬೇಜಾರಾಗ್ತಾ ಇತ್ತು. ಹೆಂಗೆ ಫ್ಯಾನ್ಸ್ ಎಲ್ಲ ಸಿಕ್ಕಾಗ ಹಂಸ ಬನ್ನಿ ಸೆಲ್ಫಿ ತೆಗಿಸ್ಕೊಳ್ಳೋಣ ಅಂತಾರ? ಇಲ್ಲ ಒಬ್ರೊಬ್ರು ದೂರದಿಂದ ನೋಡ್ಕೊಂಡು ಎಲ್ಲ ನೋಡೋಳು ಟಾಪ್ ಟು ಬಾಟಮ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಯಾವ ಪಾರ್ಟಿ ನೀವು? ರೀಸೆಂಟ್ ಆಗಿ ಅದೇ ಸುದ್ದಿ ಈಗ. ಬರ್ಡೇ ಪಾರ್ಟಿ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆಗೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರು ಗೊತ್ತಾ? ಇವ್ರ ಪ್ರೊಫೈಲಲ್ಲಿ ಯೂಶಲಿ ಕಮೆಂಟ್ಸ್ಗಳು ನೋಡ್ತಾ ಇದ್ದೆ, ತುಂಬ ಜನ ಹಂಸವೇ ಹಂಸವೇ ಆಡು ಬಾ ಅಂತ ಹೇಳ್ತಾ ಇದ್ರು. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಬೈಕಬಡಿ. ಆಮೇಲೆ ಆಡೋಕ್ಕೆ ಕರೆದಿಲ್ಲ ನಾವು ಅವ್ರನ್ನ, ಇಲ್ಲಿ ಮಾತಾಡೋದಕ್ಕೆ ಕರೆದಿದ್ದೀವಿ. ಎಸ್, ಯೂಶಲಿ ನಾವು ನೆಗೆಟಿವ್ ಕಮೆಂಟ್ಸ್ ಬಂತಂದರೆ ಏನು ಮಾಡ್ತೀವಿ ಹೇಳಿ? ಬೈಕಳ್ತೀವಿ, ಸಿಟ್ ಮಾಡ್ಕೊಳ್ತೀವಿ, ಬ್ಲಾಕ್ ಮಾಡ್ತೀವಿ. ಆದರೆ ಇವ್ರು ಹಂಗಲ್ಲ. ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡಿ ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡಿ ಅದನ್ನು ನಗಿಸ್ತಾ ಇದ್ದಾರೆ ಅಂದರೆ ಜನರಿಗೆ. ಜೊತೆಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ಸ್ಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ತಗೊಳ್ಳೋ ಅಂಥ ವ್ಯಕ್ತಿ. ಎಸ್, ಅವರೇ ನಿಮ್ಮೆಲ್ಲರ ಅಪ್ರೀತಿಯ ಹಂಸ ಗೌಡ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್ ಹಂಸ. ಹಾಯ್ ಮ್ಯಾಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಸೂಪರ್ ಆಗಿ ಬೊಂಬಾಟಾಗಿದ್ದೀರಾ. ಲಾಗಲ್ಲೆಲ್ಲ ತೋರಿಸ್ತಾ ಇದ್ರಿ ನೀವೇನೋ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ? ಮಾಡಿದ್ದೀನಿ. 2 years ಆಯ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಓಕೆ. ಹಳೆ ವಿಡಿಯೋಸ್ ನೋಡ್ಬಿಟ್ರೆ ಅಷ್ಟೇ. ಹಳೆ ವಿಡಿಯೋಸ್ ನೋಡಿದ್ರೆ ಹೆಂಗೆ? ಫುಲ್ ಕ್ರಿಂಜ್. ಗೊತ್ತಾಗ್ತಿಲ್ವಲ್ಲ ಮ್ಯಾಮ್ ಹೆಂಗ್ ಮಾಡೋದು ಅಂತ. ಹಿಂಗೋಗ ಜಕ್ ಜಕ್ ನೋಡಿದ ತಕ್ಷಣ ತಲೆ ಬಂದ್ಬಿಡುತ್ತೆ. ಅದ್ ಆಂಗಲ್ ಗೊತ್ತಾಗಲ್ವಲ್ಲ, ಹಿಂಗ್ ಇಡ್ಕೋಬೇಕು ಹಂಗ್ ಇಡ್ಕೋಬೇಕು, ಏನೋ ಹೇಳೋದು. ಇಲ್ಲಿ ಬಂದ್ವಿ, ತಿಂಡಿ ತಿಂದ್ವಿ, ಕುತ್ಕೊಂಡ್ವಿ, ಅಷ್ಟೇ ಮಾಡ್ತಾ ಇದ್ದಿದ್ದು. ಕ್ರಿಂಜ್ ಅಂದ್ರೆ ಏನ್ ನಿಮ್ ಪ್ರಕಾರ? ಕ್ರಿಂಜ್ ಅಂದ್ರೆ ಬೋರ್ ಆಗೋದು, ನಗು ಬರ್ಲಿಲ್ಲ ಅಂದ್ರೆ ಕಾಮಿಡಿ ಮಾಡೋದು, ಆ ತರ ಕ್ರಿಂಜ್ ಅಂದ್ರೆ. ನನಗೇನು ನಿಮ್ದ್ರಲ್ಲಿ ಕ್ರಿಂಜ್ ಕಂಟೆಂಟ್ ಕಾಣಿಸ್ಲೇ ಇಲ್ವಲ್ಲ ಈಗಲ್ಲ. ಅವಾಗ ನಗಿಸ್ತಾ ಇರ್ಲಿಲ್ಲ ನೀವು? ನನಗೆ ನಗು ಬರ್ತಾ ಇಲ್ಲ, ನನಗೆ ನೋಡಿ ನೋಡಿ ಬೇಜಾರಾಗಿ ಸ್ಟಾಪ್ ಮಾಡಿದ್ದು ಯೂಟ್ಯೂಬ್ನ. ಓಕೆ. ಅದಕ್ಕೆ ಈಗ ನೀವು ನಗಿಸೋವಂಥ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಏನು ನೆಗೆಟಿವ್ ಕಮೆಂಟ್ಸ್ ನೋಡಿ ನಾವು ಹಿಂಗೂ ತಗೋತೀವಿ ಅಂತ ನೀವು ತೋರಿಸ್ತಾ ಇದ್ದೀರಿ? ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಂಗೆ ಅನ್ಸುತ್ತೆ ಮನ್ಸಲ್ಲಿ ಬೈಕೊಂತೀನಿ, ಚೆನ್ನಾಗಿ ಬೈಕೊಂಡು ಓಕೆ. ನಾವೀಗ ಹೆಂಗಂದರೆ ನಮ್ಮ ಮನೇಲೆಲ್ಲ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡೇ ಇರೋದು. ಈಗ ನಮ್ಮ ಅಕ್ಕ ಏನಾರು ಅಂದರೆ ಅವಳಿಗೆ ರೇಗಿಸೋದು, ನಮ್ಮ ಅಮ್ಮನ ಜೊತೆನೂ ಹಂಗೆ ಫನ್ನಿ ಆಗಿರೋದು, ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆ ಇರ್ತೀವಲ್ಲ, ಹಾಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಹೇಳಿದ್ರೆ ಜನಕ್ಕೆ ಇಷ್ಟ ಆಗ್ತದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಓಕೆ. ಎಲ್ಲಿಯವರು ನನಗೆ ಯೂಶಲಿ ಮೆಸೇಜ್ ಅಂದರೆ, ನಾನು ತುಂಬ ಇದನ್ನು ಫಸ್ಟೇ ಹೇಳ್ಬಿಡ್ತೀನಿ ನಿಮಗೆ, ತುಂಬ ಜನ ಕಮೆಂಟ್ ಹಾಕ್ತಾರೆ. ಈಗ ನಿಮ್ಮದು ಇದನ್ನು ಹಾಕಿದ ತಕ್ಷಣ, ಇಂಟರ್ವ್ಯೂ ಹಾಕಿದ ತಕ್ಷಣ, ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಮೇಡಮ್? ಬೇರೆ ಯಾರೂ ಸಿಗಲಿಲ್ವಾ ನಿಮಗೆ? ಈ ಥರದ್ದೆಲ್ಲ ಮಾಡ್ತಾರೆ. ಮುಂದೆ ಸಾಧನೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ಮೇಲೆ ನಾವು ಇವತ್ತು ಹಂಸಗೌಡವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀವಿ ಅಲ್ವೇನ್ರಿ? ಹಂಸ, ನೀವೇನು ರಿಪ್ಲೈ ಮಾಡ್ತೀರಾ ಅದಕ್ಕೆ? ಹಾಂ, ನಮಗಿಂಥವೆಲ್ಲ ಬರಬೇಕು, ಈ ಥರದ್ದೆಲ್ಲ ಇಂಟರ್ವ್ಯೂಸ್ ತಗೋಬೇಕು ಅಲ್ವಾ? ಏನಿಲ್ಲ, ನಾನು ನೋಡಿದ್ದೀನಿ. ಅಂದರೆ ಹಾಗೆ ಹಾಕೋದು. 6 ವರ್ಷದಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀನಿ, ಇವ್ರನ್ನೆಲ್ಲ ನೋಡಿ ಇಲ್ವಲ್ಲ ನಾನು? ಇವ್ರನ್ನೇ ಕರ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ಅಷ್ಟು ವರ್ಷದಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ನೋಡೇ ಇಲ್ವಲ್ಲ? ಹಂಗೆ ಹೇಳೋದು ಯೂಶಲಾಗಿ ಎಲ್ಲರೂ. ಓಕೆ. ಅಲ್ಲ, ನಿಮಗೇನು ಅನ್ಸುತ್ತೆ? ಕರೆದು ಇಂಟರ್ವ್ಯೂ ಮಾಡೋದು ತಪ್ಪು ಅನ್ಸುತ್ತಾ ಹೇಗೆ? ತಪ್ಪೇನಲ್ಲ ಮ್ಯಾಮ್. ನಿಮಗೊಂಥರ ಒಂದು ಬೂಸ್ಟ್, ನಮ್ಗೊಂಥರ ಅನ್ಸುತ್ತೆ. ಓಕೆ, ನಾವು ಮಾಡ್ತಿರೋದು ಜನಗಳಿಗೆ ರೀಚ್ ಆಗುತ್ತೆ. ನನ್ಗೆ ಅನ್ಸುತ್ತೆ, ಇವ್ರಿಗೂ ರೀಚ್ ಆಗಿದೆಯಾ ನನ್ನ ವಿಡಿಯೋಸ್ ಎಲ್ಲ ಅಂತ. ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಮೆಸೇಜ್ ಅಂದರೆ ಮಾಡ್ತಾಗ ಫುಲ್ ಖುಷಿ ಆಗುತ್ತೆ. ಇವರು ನೋಡ್ತಾರ ನಮ್ಮ ವಿಡಿಯೋಸ್ನ ಅಂತ. ನಾವು ಅವ್ರನ್ನೆಲ್ಲ ಟಿವಿ ನೋಡ್ತಾ ಇರ್ತೀವಿ, ಅವ್ರು ನಮ್ಮ ವಿಡಿಯೋಸ್ ನೋಡ್ತಿದ್ದಾಗ ಖುಷಿ ಆಗುತ್ತೆ.
ಓಕೆ ಸೂಪರ್. ಇನ್ನೇನಿಲ್ಲ, ನಾವು ಯಾಕೆ ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ಫನ್ ಆಗಿರಲಿ. ಬರೀ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡ್ತೀವಲ್ಲ, ಇವ್ರನ್ನೂ ಮುಂದೆ ಸೆಲೆಬ್ರಿಟಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀವಲ್ಲ. ಸೊ ಹಾಗಾಗಿ ಮುಂದೆ ಅವರು ಒಂದಿನ ಸೆಲೆಬ್ರಿಟಿ ಆಗ್ಬೋದೇನೋ, ಅವಾಗ ನಮಗೆ ಸಿಗದೆ ಇರ್ಬೋದು. ಹಾಗಾಗಿ ಇವಾಗಲೇ ಇಂಟರ್ವ್ಯೂ ಮಾಡ್ಬೋಣ ಅಂತ ಮಾಡ್ತಾ ಇದ್ದೀವಿ. ಏನೋ ತಪ್ಪು ತಿಳ್ಕೊಬೇಡಿ, ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ ಈ ಥರದ ಕಮೆಂಟ್ಸ್ಗಳು ಬರುತ್ತೆ ಅಂತ. ಕೊಟ್ಬಿಟ್ರಿ ಫಸ್ಟೇ ಕಾಷನ್ ಕೊಟ್ಬಿಟ್ಟೆ. ಅದಕ್ಕೆ ನಿಮ್ಮ ಪ್ರೋಗ್ರಾಮಲ್ಲೇ ಫಸ್ಟ್ ಕೊಡ್ತಾ ಇರೋದು ನಾನು. ಓಕೆ ಫೈನ್. ಮೂಲತಃ ಎಲ್ಲಿಯವರು, ಏನು ಮಾಡ್ಕೊಂಡಿರೋದು? ಮತ್ತೆ ಸ್ಕೂಲಿಂಗ್ ಎಲ್ಲ ಹಾಸನಲ್ಲಿ, ಕಾಲೇಜ್ ಎಲ್ಲ ಬಂದು ಬ್ಯಾಂಗ್ಳೂರಲ್ಲಿ. ಬೆಂಗಳೂರಲ್ಲಿ. ನನ್ನ ನೇಟಿವ್ ಎಲ್ಲ ಹಾಸನ್ನು. ಅಪ್ಪಂದು ಹಾಸನ್ನು, ಅಮ್ಮಂದು ಚನ್ನರಾಯಪಟ್ಟಣದ ಹತ್ರ ಒಂದು ಹಳ್ಳಿ. ಅಮ್ಮ ಏನ್ ಮಾಡ್ಕೊಂಡಿರೋದು? ಅಮ್ಮ ಹೌಸ್ ವೈಫ್. ಅಪ್ಪನು ಇವಾಗ ಏನು ಕೆಲಸ ಮಾಡ್ತಿಲ್ಲ, ಊರಾಗ ಹಾಸನಲ್ಲಿದ್ದಾರೆ. ಅವ್ರಿಗೂ ಏಜ್ ಆಯ್ತು. ಓಕೆ, ಏಜ್ ಆಯ್ತಾ? ಅಂದ್ರೆ ಕೆಲಸ ಮಾಡೋ ಶಕ್ತಿ ಇಲ್ಲ. ಆರಾಮಾಗಿ ಊರಲ್ಲಿ. ಏನು ಓದಿರೋದು ಅಂಶ? ನಾನು ಬಿಕಾಮ್ ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಮ್ ಕಂಪ್ಲೀಟ್ ಮಾಡಿರೋದು. ಬಿಕಾಮ್ ಕಂಪ್ಲೀಟ್ ಮಾಡಿ ಎಲ್ಲಿ ಈಗ ಬೆಂಗಳೂರಲ್ಲಿದ್ದೀರಾ ಅಥವಾ? ಬ್ಯಾಂಗ್ಳೂರಲ್ಲಿ ಇರೋದು. ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲೇ ಇರೋದು. ಹುಟ್ಟದಾಗಿಂದ ಬೆಂಗಳೂರು ಅಥವಾ? ಹುಟ್ಟದಾಗಿಂದ 10th ವರ್ಗೂ ಹಾಸನ್, ಕಾಲೇಜಿಂದ ಬೆಂಗಳೂರು ಶಿಫ್ಟ್ ಆದ್ವಿ ಎಲ್ಲ ಫ್ಯಾಮಿಲಿ ಜೊತೆಗೆ. ನಾನು ಅಕ್ಕಂದು ಡಿಪ್ಲೊಮಾ ಕಂಪ್ಲೀಟ್ ಆಯ್ತು, ಇಲ್ಲಿ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿದ್ಲು. ನಾನು ಇಲ್ಲಿಂದ PU ಕಂಟಿನ್ಯೂ ಮಾಡಿದೆ. ಓಕೆ, ಹಾಸನಿಂದ ಬೆಂಗಳೂರು ಜೀವನ ಹೆಂಗಿದೆ? ಏನ್ ಕಳ್ಸಿದೆ ಬೆಂಗಳೂರು ನಿಮಗೆ? ಮ್ಯಾಮ್ ಹಾಸನಲ್ಲಿದ್ದಾಗ ಹೆಂಗೆ ಅಂದ್ರೆ ಇಷ್ಟೇ ಜೀವನ. ಅಂದ್ರೆ ಹೋಯ್ತು, ಸ್ಕೂಲ್ ಆಯ್ತು, ಏನು ಕೆಟ್ಟದು ಒಳ್ಳೇದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ನಮ್ಮ ಥರನೇ ಅನ್ಕೊಂಡಿದ್ವಿ. ಬಟ್ ಬೆಂಗಳೂರಿಗೆ ಬಂದಾಗ ಗೊತ್ತಾಗಿದ್ದು ಹಿಂಗೂ ಇರ್ತಾರ ಜನ, ಹಿಂಗೂ ಇರುತ್ತಾ ಲೈಫ್ ಅಂತ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಬೆಂಗಳೂರು ಕಷ್ಟ ಸುಖ ಎಲ್ಲ ಗೊತ್ತಾಗಿದೆ ಬೆಂಗಳೂರಲ್ಲಿ. ಏನ್ ಕಷ್ಟ ಸುಖ ನೋಡಿದ್ರೆ? ಹಂಗಲ್ಲ ಮ್ಯಾಮ್, ಇವಾಗ ನಮ್ ಕಡೆ ಹೆಂಗೆ ಅಂದ್ರೆ, ಹೆಂಗೆ ಹೇಳೋದು ನಿಮ್ಗೆ, ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಇಲ್ಲಿ ಬೆಂಗಳೂರಲ್ಲಿ ಒಬ್ರನ್ನೊಬ್ರು ನಂಬೋದೇ ಇಲ್ಲ. ಪಕ್ಕದ ಮನೆಯವ್ರನ್ನೇ ಮಾತಾಡ್ಸಲ್ಲ. ಅಲ್ಲಿ ಹಾಸನಲ್ಲಿ ಅಂದ್ರೆ ಪಕ್ಕದ ಮನೆಯವರು ನಮ್ ನೆಂಟ್ರ ತರಾನೇ ಇರ್ತಾರೆ, ನಮ್ಮ ಮನೆಯವ್ರ ತರಾನೇ ಇರ್ತಾರೆ. ಏನ್ ತಿಂಡಿ ಮಾಡಿದ್ರು ನಾವು ಶೇರ್ ಮಾಡ್ಕೊಳ್ಳೋದು, ಎಲ್ಲ ವಿಷಯ ಶೇರ್ ಮಾಡ್ಕೊಳ್ಳೋದು. ಬಟ್ ಬೆಂಗಳೂರಲ್ಲಿ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೆ ಗೊತ್ತಿರಲ್ಲ, ಯಾರು ನಂಬೋದು ಇಲ್ಲ. ಒಂದ್ ಗ್ಲಾಸ್ ನೀರ್ ಕೇಳಿ ಯಾರು ಕೊಡೋದು ಇಲ್ಲ. ಹಾಗೆ ನಾವು ಹಂಗೆ ಆಗ್ಬಿಟ್ಟಿದೀವಿ. ಈಗ ಊರಿಗೆ ಹೋದಾಗ ಅನ್ಸುತ್ತೆ, ವಾ ಇವರೆಲ್ಲ ಇಷ್ಟು ಒಳ್ಳೆಯವ್ರಲ್ವಾ, ನಾವು ಹಿಂಗೆ ಇದ್ವಿ ಅಲ್ವಾ ಅನ್ಸುತ್ತೆ. ಬೆಂಗಳೂರಿಗೆ ಬಂದ್ಮೇಲೆ ಹಂಗೆ ಬ್ಯಾಕ್ ಟು ಬೆಂಗಳೂರು ಜೀವನ. ಪಕ್ಕದವ್ರನ್ನ ಮಾತಾಡ್ಸಲ್ಲ, ಅವ್ರ ಕಟ್ಕೊಂಡ್ ನಮ್ಗೇನು ಜಗಳ ಆಡ್ತಿದ್ರೆ ಸುಮ್ಮನೆ ನೋಡ್ತಿರ್ತೀವಿ. ಬಟ್ ಹಾಸನ್ ನಮ್ಮೂರಲ್ಲಿ ಹಂಗಲ್ಲ. ಯಾರೋ ಜಗಳ ಆಡ್ತಿದ್ರೆ ನಿಲ್ಸಿ ಏನೋ ಒಂಥರ ಪಂಚಾಯತಿ ತರ ಮಾಡಿ ಬಿಡ್ರಪ್ಪ ಅವ್ರು ಸರಿ ಇವ್ರು ಸರಿ ಅಂತ ಕಳಿಸ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಹಂಗಲ್ಲ. ಜಗಳ ಆಡ್ತಿದ್ಯಾ ಮಜಾ ತಗೊಳ್ಳೋದು, ನಮ್ಗೇನ್ ಲಾಸ್ಟಿಗೆ ನಮ್ಗೇನ್ ಬಿಡು ಅಂತ ಹೋಗೋದು. ಹಂಗೆ ಇದು ಬೆಂಗಳೂರಲ್ಲಿ. ಅಲ್ಲ, ಬೆಂಗಳೂರು ಜನ ಮತ್ತೆ ಇಲ್ಲ ಅದ್ ಹಂಗೆ ನಮ್ನು ಹಂಗೆ ಮಾಡ್ಬಿಟ್ಟಿದೆ ಇವಾಗ ಬೆಂಗಳೂರು. ನಮ್ಗೆ ಯಾಕೆ ಬಿಡು, ನಾವು ಹಂಗೆ ಆಗಿದೀವಿ ಇವಾಗ. ನಮ್ಗೆ ಯಾಕೆ ಬಿಡು. ಇವಾಗಂದ್ರೆ ಯಾರು ಒಂದ್ ಲೋಟ ನೀರ್ ಕೇಳಿದ್ರು ಕೊಡಲ್ಲ. ನನ್ ಬಿಡಕ್ಕೆ ಬಂತೀವಿ, ಅದಕ್ಕೆ ಕೇಳಿ ಆಗ್ಬಿಟ್ಟಿದೀವಿ. ಡೌಟ್ ಬರುತ್ತೆ, ಏನು ಕೇಳ್ತಿದಾರೆ, ಕೊಡ್ಬೋದಾ ಇವ್ರಿಗೆ ಹೆಂಗೆ ಅಂತ ನಿಜ ಡೌಟ್ ಬರುತ್ತೆ. ಅದು ಆಬ್ವಿಯಸ್ಲಿ ಮ್ಯಾಮ್. ಹೆಂಗೆ ಇವಾಗ ಮೂವಿ ನೋಡಿದ್ರು ದಂಡುಪಾಳ್ಯ, ಎಲ್ಲ ಸೇಫ್ಟಿಗೆ ನೋಡ್ಕೊಂತಾರೆ ಇಲ್ಲಿ ಬೆಂಗಳೂರಲ್ಲಿ. ಓಕೆ, ಅದೇ ಈಗ ನಾವು ಪಕ್ಕದ ಮನೆ ನಮ್ಗೆ ಯಾರಿದಾರೆ ಅಂತಾನೂ ಗೊತ್ತಿಲ್ಲ. ಏನೋ ಹಂಗೆ ಇವಾಗ ಈಗ ಹಾಸನಲ್ಲಿ ಹೋದ್ರೆ ನಾನು ಈ ಹಂಸಗೂಡ ಅಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಬಟ್ ಬೆಂಗಳೂರಲ್ಲಿ ಯಾರ ತಲೆನೂ ಕೇಳಿಸ್ಕೊಳ್ಳಲ್ಲ. ರೀಲ್ಸ್ ಮಾಡ್ತಾಳ ಸರಿ ಬಿಡು ಅಷ್ಟೇ. ಏನೇನ್ ಕಲ್ತ್ರಿ ಬೆಂಗಳೂರಿಂದ? ಕಲ್ತಿದ್ದಂದ್ರೆ ಏನಾದ್ರು ಇದನಾ? ಜೀವನ ಮಾಡೋದು ಕಲ್ತಿದ್ದಂದ್ರೆ ಇಲ್ಲೇ ತಾನೇ ದುಡಿತಾ ಇರೋದು, ಜೀವನ ಮಾಡೋದು. ಅದೇ ಮ್ಯಾಮ್, ಅದು ಹಾಸನಲ್ಲಿದ್ದಾಗ ಸ್ಕೂಲ್ ಇನ್ನ ಹುಡುಗಿ ಏನೂ ಗೊತ್ತಾಗ್ತಿಲ್ಲ. ಬೆಂಗಳೂರಿಗೆ ಬಂದಮೇಲೆ ಫ್ಯಾಂಟಸಿ ಗೊತ್ತಾಯ್ತು. ಹೆಂಗೆ ಫ್ರೆಂಡ್ಸ್ ಹೆಂಗೆ ಡಿಫ್ರೆನ್ಸ್ ಅನ್ಸುತ್ತಾ ನಿಮಗೆ? ಬೆಂಗಳೂರು ಫ್ರೆಂಡ್ಸ್ಗೂ ಅಲ್ಲಿ ಹಾಸನ ಇರೋ ಫ್ರೆಂಡ್ಸ್ಗೂ ಡಿಫ್ರೆನ್ಸ್ ಅನ್ಸುತ್ತೆ? ಈಗ ನನಗೆ ಫ್ರೆಂಡ್ಸ್ ಇರೋರೆಲ್ಲರೂ ಅಂದ್ರೆ ನೇಟಿವ್ ಇರೋದೆಲ್ಲ ಬೇರೆ ಊರೇನೆ. ಅವರೆಲ್ಲ ನನ್ನ ವೈಬ್ಗೆ ಮ್ಯಾಚ್ ಆಗೋ ಥರನೇ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್. ಈಗ ನನ್ಗೆ ವೈಬ್ ಮ್ಯಾಚ್ ಆಗಲಿಲ್ಲ ನಾನು ಅವ್ರು ಜಾಸ್ತಿ ಮಾತಾಡ್ಸೋಕೆ ಹೋಗಲ್ಲ. ಸ್ಟಾರ್ಟಿಂಗ್ ಹೆಂಗೆ ಅಂದರೆ ನಾನು ತುಂಬ ಸೈಲೆಂಟ್ ಆಗಿರ್ತೀನಿ, ಜಾಸ್ತಿ ಯಾರನ್ನೂ ಮಾತಾಡ್ಸಲ್ಲ. ಇವ್ರು ನನ್ನ ವೈಬ್ ಮ್ಯಾಚ್ ಆಯಿತು ಅಂತ ಗೊತ್ತಾದ್ಮೇಲೆ ಜಾಸ್ತಿ ಮಾತಾಡೋದು, ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ. ಅದನ್ನ ತಡ್ಕೊಳ್ಳೋ ಥರ ಇದ್ರೆ ಅವ್ರು ನನ್ನ ಫ್ರೆಂಡ್ಸ್ ಆಗ್ತಾರೆ ಅಷ್ಟೇ. ಓಕೆ, ಸೂಪರ್. ಎಲ್ಲಿಂದ ಶುರುವಾಯಿತು ನಿಮ್ಮ ಕಂಟೆಂಟ್ ಜರ್ನಿ? ಟಿಕ್ಟಾಕ್ ಬಗ್ಗೆ ಗೊತ್ತಾ ನಿಮಗೆ? ಟಿಕ್ಟಾಕ್ ಮಾಡಿದ್ದೀನಿ ಮ್ಯಾಮ್. ಎಷ್ಟು ಒಂದು 10 to 15 ವಿಡಿಯೋಸ್ ಮಾಡಿದ್ದೀನಿ ಆಯ್ತಾ. ಇನ್ನೂ ನನ್ನ ಫ್ರೆಂಡ್ಸ್ ಆ ವಿಡಿಯೋಸ್ ಇಟ್ಕೊಂಡು ಆಡ್ಕೊಂತಾರೆ ನನಗೆ. ಅವ್ರು ಆಡ್ಕೊಂತಾರೆ ಅಂತಾನೆ ಬಿಟ್ಬಿಟ್ಟೆ ನಾನು ಟಿಕ್ಟಾಕ್ ಮಾಡೋದನ್ನ. ಓಕೆ, ಅದನ್ನ ಬಿಟ್ಟಾಯ್ತು. ನೆಕ್ಸ್ಟ್ ಸ್ವಲ್ಪ ವರ್ಷಗಳಾದ್ಮೇಲೆ ವಿಡಿಯೋನು ಮಾಡಿದ್ದೀನಿ ಇದನ್ನ. ಟಿಕ್ಟಾಕ್ ಮಾಡೋರೆಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಇವಾಗ ಲೈಫಲ್ಲಿ. ಸೆಟ್ಲ್ ಆಗಿದಾರ? ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಗಿದ್ದಾರೆ, ಚೆನ್ನಾಗಾಗಿದೆ. ಎಲ್ಲೋ ಕೆಲ್ಸಕ್ಕೆ ಹೋಗಲ್ಲ ಅವರು. ನನ್ಗನ್ಸಿತ್ತು ನಾನು ಇಷ್ಟೊಂದು ಕಷ್ಟಪಡ್ತೀನಿ, ಏನಕ್ಕೆ ಬರೋದು ಆಬ್ವಿಯಸ್ಲಿ 30-40 ಸಾವಿರ ಸಂಬಳ ಬರುತ್ತೆ. ಬೆಳಗ್ಗೆಯಿಂದ ಸಂಜೆ ಗಂಟ ಮಂತ್ಲಿ ಬೇರೆ ಬೇರೆ ಶಿಫ್ಟ್ ಎಲ್ಲ ಮಾಡ್ಕೊಂಡು 30-40 ಸಾವಿರ ದುಡಿತೀವಿ. ಏನು ತಗೊಳಕ್ಕೂ ಆಗಲ್ಲ ನಮ್ಮ ಕೈಲಿ. ಬಟ್ ಅವಾಗೆಲ್ಲ ಟಿಕ್ಟಾಕ್ ನಾನು ಯಾರನ್ನೂ ಮೆನ್ಷನ್ ಮಾಡ್ತಿಲ್ಲ. ಟಿಕ್ಟಾಕ್ ಮಾಡಿರೋಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಗಿದ್ದಾರೆ, ಮನೆ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ. ಅವ್ರ ಲೈಫ್ ನೋಡಕ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಾವು ನೋಡ್ದವ್ರಿಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್, ಅವಾಗ ಹೆಂಗಿದ್ರು ಇವಾಗ ಹೆಂಗಿದ್ರು ಅಂತ. ಸೊ ನಾನು ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟು ಡ್ಯಾನ್ಸ್ ವಿಡಿಯೋಸ್ ಮಾಡಿದೆ. ಏನು ಅಷ್ಟೊಂದು ವ್ಯೂಸ್ ಹೋಗ್ಲಿಲ್ಲ.
ಆಮೇಲೆ ಏನಾಯ್ತು, ಒಂದು ಕಂಟೆಂಟ್ ಓನ್ ವಾಯ್ಸಲ್ಲಿ ವಿಡಿಯೋ ಮಾಡಿದೆ. ಎಷ್ಟು ಜನ ಕ್ಯೂಟ್ ಆಗಿದೆ, ಹಂಗಿದೆ ಹಿಂಗಿದೆ, ಒಂದು ದೇಸಿ ವಿಡಿಯೋ ಅಂತ ಮಾಡಿದ್ದೆ. ಸಾರಿ ದೇಸಿ ಆಕ್ಸೆಂಟ್ ಅಂತ ಮಾಡಿದ್ದೆ. ದೇಸಿ ಆಕ್ಸೆಂಟ್ ದೇಸಿ ಆಕ್ಸೆಂಟ್ ನೋಡೋಣ ಈಗ. ದೇಸಿ ಆಕ್ಸೆಂಟ್ ಅಂತ ವಿಡಿಯೋ ಮಾಡಿದ್ದೆ. ಅದು ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 2024 ಅಲ್ಲಿ. ಅವಾಗ ಮಾಡಿದ್ದೆ. ಅದು ಹೆಂಗ್ ಮಾಡಿದ್ದೆ ಅಂದ್ರೆ, ರೂಮ್ ಲೈಟ್ ಆಯ್ತಾ, ಮಾಮೂಲಿ ಲೈಟು ಅಷ್ಟು ಸ್ವಲ್ಪ ಡಿಮ್, ನಂಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಹೆಂಗ್ ಮಾಡ್ಬೇಕು ಅಂತ. ತಲೆ ಸ್ನಾನ ಮಾಡ್ಕೊಂಬಂದೆ, ನಾವು ಒಣಗೂ ಇರ್ಲಿಲ್ಲ, ಸ್ಟ್ರೈಟ್ ಆಗಿ ಇತ್ತು. ಸರಿ ಮಾಡ್ಬಿಟ್ಟು ಹೆಂಗೆ ಅಂದರೆ, ಕ್ಯಾಮ್ರಾ ಆನ್ ಮಾಡು, ಹಿಂಗೆ ಪಟ್ ಅಂತ ಆಫ್ ಮಾಡಿ, ಕೈ ಹಿಂಗೆ ಬಂದಿರೋದನ್ನು ಕಟ್ ಮಾಡಿಲ್ಲ ಎಡಿಟಿಂಗಲ್ಲಿ. ನಾನು ಏನೂ ಗೊತ್ತಾಗ್ತಿಲ್ಲ. ಅದೊಂದು ವಿಡಿಯೋ ವಿತಿನ್ 24 hours ಆವಾಗಲೇ ಮಿಲಿಯನ್ ಹೋಗಿತ್ತು. ನನಗೆ ಫುಲ್ ಖುಷಿ. 2,000 3,000 ಹೋಗ್ತಿದ್ದೊಳಗೆ ಮಿಲಿಯನ್ ಹೆಂಗಿರುತ್ತೆ ಅವಾಗ. 10,000 ಜನ ಫಾಲೋವರ್ಸ್ ಜಾಸ್ತಿ ಆಗಿಬಿಟ್ರು ಆ ಒಂದು ವಿಡಿಯೋನೇ. ಅದರಿಂದ ನಂಗೆ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಓಕೆ ಮಾಡ್ಬೋದು, ಜನ ಇಷ್ಟಪಡ್ತಾರೆ. ಹಂಗೆ ಮಾಡ್ಕೊಂಡು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ಎಷ್ಟೊಂದು ಕಂಟೆಂಟ್ ವೀಡಿಯೋಸ್ ಮಾಡಿದ್ದೀನಿ. ಬಟ್ ಜನ ಕಂಡಿಡಿಯೋದು ಇವಾಗ ನನಗೆ, ಕಮೆಂಟಿಗೆ ರಿಪ್ಲೈ ಮಾಡ್ತೀಯಾ ನೀನು, ಕಮೆಂಟಿಗೆ ರಿಪ್ಲೈ ಮಾಡ್ತೀಯಾ, ಬೈತೀಯಾ. ನಾನು ಯಾರಿಗೂ ಬೈದೇ ಇಲ್ಲ. ನಾನು ಎಷ್ಟು ಡೀಸೆಂಟ್ ಆಗಿ ಹೇಳ್ತೀನಿ. ಅದನ್ನೇ ಹೇಳಿದ್ ನಾನು, ನೆಗೆಟಿವ್ ಕಮೆಂಟ್ ಪಾಸಿಟಿವ್ ಆಗಿ ತಗೊಳ್ಳೋ ವ್ಯಕ್ತಿ ನೀವು ಅಂತ. ಬೈಕೊಂತೀನಿ ಆಫ್ ಕ್ಯಾಮ್ರಾ, ಹಿಂಗ್ ಕಮೆಂಟ್ ಮಾಡಿದ ನನಗೆ ಇವನೇನು ಬಾರಿ ಚೆನ್ನಾಗಿದೆ ಆ ಥರ ಬೈಕೊಂಬಿಟ್ಟು ಹಂಗೆ ಮಾಡ್ತೀನಿ. ಬಟ್ ಜನ, ನಾನು ಅನ್ಕೊಂತೀನಿ ಎಷ್ಟೊಂದು ಕಂಟೆಂಟ್ ವಿಡಿಯೋಸ್ ಮಾಡಿದ್ದೀನಿ, ಅಮ್ಮನ ಜೊತೆ ವಿಡಿಯೋಸ್ ಮಾಡಿದ್ದೀನಿ. ಬಟ್ ಜನ ಕಂಡು ಹಿಡಿಯೋದೆಲ್ಲರೂ ಓಕೆ ನೀವು ಕಮೆಂಟಿಗೆ ರಿಪ್ಲೈ ಮಾಡ್ತೀರಲ್ಲ, ಚೆನ್ನಾಗಿ ಮಾಡ್ತೀರಾ, ಹಂಗೆ ಎಲ್ಲ ಮಾತಾಡ್ಸೋದು ಇವಾಗ. ಓಕೆ, ಇದು ಕ್ರಿಂಜ್ ಕಂಟೆಂಟ್ ಅನ್ಸಲ್ವಾ ನಿಮಗೆ ನೀವು ಮಾಡೋದು? ನನಗೆ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಹಳೆ ವಿಡಿಯೋಸ್ ಅನಿಸ್ತಿತ್ತು ನನಗೆ. ಅದೇ ಹೇಳಿದ್ನಲ್ಲ, 2 years ಬ್ಯಾಕ್ ನಾನು ಮಾಡ್ತಿದ್ದೆ, ಎದ್ದೆ, ಇವಾಗ ಎದ್ದೆ, ಅಲ್ಲುಜ್ದೆ, ಆಫೀಸ್ಗೆ ಹೋದೆ, ಬಂದೆ, ಕಮೆಂಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ನೀನು ಇಷ್ಟೇ ನಾ ಮಾಡೋದು, ಇದು ನೋಡ್ಬೇಕಾ ನಿನಗೆ? ನಾವು ಒಂದೇನಾಯ್ತು 200K, ಅವಾಗಲೇ 200K ವ್ಯೂಸ್ ಹೋಗ್ಬಿಡ್ತು. ಫುಲ್ ಎಲ್ಲ ಬೈತಾ ಇದ್ದಾರೆ ಕಮೆಂಟ್ಸಲ್ಲಿ. ಏನಿದ್ದು ಬೋರು, ಇವಳೇನು ಹೊಸ ಪ್ರತಿಭೆ ಬಂದಿದೆ ಇನ್ಸ್ಟಾಗ್ರಾಮ್ಗೆ, ನೋಡೋಕ್ಕಾಗ್ತಿಲ್ಲ ಅಂತ ಎಲ್ಲ. ನಾನೆಲ್ಲ ಒಂದು ವಾರ ಮಾಡಿದ್ದೇನೋ, ಫುಲ್ ಡೆಲೀಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸುಮ್ಮನಾಗಿದ್ದೆ. ಅದು ಹೇಳಿದ್ನಲ್ಲ, ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿ 2024 ಸ್ಟಾರ್ಟ್ ಮಾಡಿ. ನನಗೆ ಕ್ರಿಂಜ್ ಅನ್ಸಲ್ಲ. ನಾನು ಹೆಂಗೆ ಹೇಳ್ಕೊಡೋದು, ಜನ ಹೇಳ್ಬೇಕಲ್ವಾ. ಜನ ಆಲ್ಮೋಸ್ಟ್ ಇಷ್ಟಪಡ್ತಾರೆ ನಾನು ಮಾತಾಡೋದು. ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ನನ್ನ ಸ್ಲ್ಯಾಂಗ್ ಇಷ್ಟ ಆಗುತ್ತೆ ಒಂದು. ಯಾಕೆ ಅಂದರೆ ಪಾಲಿಷ್ ಮಾಡಿ ಏನು ಮಾತಾಡಲ್ಲ ನಾನು ವಿಡಿಯೋಗೋಸ್ಕರ. ಫಸ್ಟ್ ಮಾತಾಡ್ತಿದ್ದೆ ಅಂದರೆ ನಂಗೆ ಗೊತ್ತಾಗ್ತಿಲ್ಲ ಹೆಂಗೆ ಜನಕ್ಕೆ ನ್ಯಾಚುರಲ್ ಆಗಿ ಇಷ್ಟ ಆಗುತ್ತೆ ನಾನು ಮಾತಾಡೋದು. ಅದೊಂದು ಮತ್ತೆ ನನ್ನ ವಾಯ್ಸ್ ಇಷ್ಟ ಆಗುತ್ತೆ ಅನ್ಸುತ್ತೆ. ನನಗೆ ಇವೆರಡೇ ನನಗೆ ನೆಗೆಟಿವ್ ಇದ್ದಿದ್ದು. ವಾಯ್ಸು ನಮ್ಮ ಮನೇಲಿ ಬೈಯೋರು, ಎಷ್ಟು ಜೋರಾಗಿ ಮಾತಾಡ್ತೀಯ ನಿಂದು, ಕೇಳೋಕ್ಕಾಗಲ್ಲ ತಲೆನೋವು, ಅದೊಂದು ಬೈಯೋರು. ಮತ್ತು ನನ್ನ ಸ್ಲ್ಯಾಂಗು, ಹಾಸನಿಂದ ಬೆಂಗಳೂರಿಗೆ ಬಂದಾಗ ಏನಾಯಿತು, ಎಲ್ಲ ಆಡ್ಕೊಳಕ್ಕೆ ಏನು ಹಿಂಗೆ ಮಾತಾಡ್ತೀಯ, ಒಳ್ಳೆ ಹಳ್ಳಿ ಹುಡುಗಿ ಥರ ಮಾತಾಡ್ತೀಯಾ, ಹೆಂಗೆ ಅಂದರೆ ಮೂವ್ ಆಗು ಅನ್ನೋಕ್ಕೆ ನಮ್ಮ ಕಡೆ ಒತ್ತು ಅಂತಾರೆ, ಇಲ್ಲಿ ಜರ್ಗು ಅಂತಾರೆ. ಒತ್ತು ಅಂದ್ರೆ ಇಲ್ಲಿ ಒತ್ತು ಅಂತ. ಏನ್ ಒತ್ಬೇಕು ಅಂದ್ರೆ ಈ ಒತ್ಕೋ ಸ್ವಲ್ಪ, ಅದಂಗೆ ನಂದು ಜೋರಾಗಿ ಬಂದ್ಬಿಡುತ್ತೆ, ಸ್ವಲ್ಪ ರೂಢ್ ಅಂತಾನು ಅನ್ಸುತ್ತೆ. ಅದೇ ಅವೆರಡೆ ನನಗೆ ಏನಂತಾರೆ ವೀಕ್ನೆಸ್ ತರ ಏನೋ, ವೀಕ್ನೆಸ್ ನ. ಬಟ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇವೆರಡನ್ನೂ ಇಷ್ಟಪಡ್ತಿದ್ದಾರೆ. ಓಕೆ, ಒತ್ತು ಜರ್ಗು, ಒತ್ತು ಅನ್ನೋದಲ್ಲ ಮತ್ತೆ ಸ್ಲ್ಯಾಂಗ್ ಓಕೆ, ನೀವು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಅದನ್ನ. ಓಕೆ ಫೈನ್. ನಿಮ್ಮ ಸ್ಲ್ಯಾಂಗ್ ಅಂದ್ರೆ ನೀವು ಯೂಶಲಿ ನಿಮ್ಮ ಭಾಷೆ ಏನಿದೆನೋ ಅದನ್ನೇ ಯೂಸ್ ಮಾಡಿ ಮಾಡ್ತೀರಾ. ಇವಾಗ ಸ್ವಲ್ಪ ಚೇಂಜ್ ಆಗಿದೆ ನನ್ನ ಭಾಷೆ, ಸ್ವಲ್ಪ ಬೆಂಗಳೂರು ತರ ಬಂದಿದೆ. ಅವಾಗೆಲ್ಲ ಫುಲ್ಲು ಅಮ್ಮಂದು ಚನ್ನರಾಯಪಟ್ಟಣ ಅಲ್ವಾ, ಚನ್ನರಾಯಪಟ್ಟಣ ಕಡೆ ಒಂದು ಹಳ್ಳಿ ಭಾಷೆ ಹೆಂಗಿರುತ್ತೆ ಅದೇ ತರ ಮಾತಾಡ್ತಿದ್ದೆ. ಸ್ವಲ್ಪ ರಾಗ, ನಮ್ ಕಡೆ ಸ್ವಲ್ಪ ರಾಗ ಎಳಿತೀವಿ. ಅದೇ ನೋಡಿ ಹಂಗ್ ಮಾಡ್ತೀಯ, ಇದು ಎಳಿತೀವಲ್ಲ, ಇದು ಒಂಥರ ನಮ್ ಕಡೆ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ ಅದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಕ್ಕ ಇದ್ದಾರಾ ನಿಮ್ಗೆ? ಅಕ್ಕ ಇದ್ದಾಳೆ. ಓಕೆ ಸೂಪರ್. ಅವರು ಏನ್ ಮಾಡ್ಕೊಂಡಿರೋ? ಅವಳ ಮದ್ವೆ ಆಗಿ 2 ಮಗು ಇದೆ ಅವಳಿಗೆ. ಓಕೆ, ನಿಮಗೇನು ಮದ್ವೆ ಆಗಿಲ್ಲ? ಇಲ್ಲ ಮ್ಯಾಮ್, ಆಗಿಲ್ಲ. ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಿಮಗೆ ಯಾರು ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಂತ ನಿಮಗೆ ಅನ್ಸುತ್ತೆ? ನನಗೆ ಅವಾಗಿಂದನೂ ರಘು ವೈನ್ಸ್ ಅವ್ರು ಅಂದರೆ ತುಂಬ ಇಷ್ಟ. ಅವಾಗ ಇನ್ಸ್ಟಾಗ್ರಾಮ್ ಇಂತಿಲ್ಲ, ಫೇಸ್ಬುಕ್ಕಿಂದನೂ ಅವ್ರು ಮಾಡ್ತಾಯಿದ್ರು. ಏನೋ ಒಂಥರ ಅವ್ರಂದ್ರೆ ಫುಲ್ ಅವ್ರಂದ್ರೆ ತುಂಬ ಇಷ್ಟ. ಇವಾಗ ಸ್ಯಾಮ್ ಸಮೀರ್ ಅವ್ರಂದ್ರೆ ತುಂಬ ಇಷ್ಟ. ಅಂದರೆ ಬೆಳೆದ್ರೆ ಅವ್ರ ಥರ ಬೆಳಿಬೇಕಪ್ಪ, ವ್ಲಾಗ್ಸ್ ಎಲ್ಲ ಅವರೇ ಒಂಥರ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಅವರೇ ಒಂಥರ ಇನ್ಸ್ಪಿರೇಷನ್ ನನಗೆ. ಓಕೆ, ಏನು ಇಷ್ಟ ಆಗುತ್ತೆ ಸ್ಯಾಮ್ ಸಮೀರಲ್ಲಿ ನಿಮಗೆ? ಮ್ಯಾಮ್ ಅವರು ಹಳೆ ವಿಡಿಯೋಸ್ ನೋಡಿ ನೀವು, ಅವ್ರು ಹೆಂಗಿದ್ದಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಹೆಂಗಿದೆ. ಅವ್ರು ಅವಾಗ ಚಾಲೆಂಜ್ ಹಾಕೊಂಡಿದ್ದು, ಓಕೆ ನನ್ನ ಹತ್ರ ಈಗ ಇಷ್ಟೇ ಬಟ್ಟೆ ಇದೆ, ನೆಕ್ಸ್ಟ್ ಹಿಂಗೆ ಆಗಬೇಕು ಅಂತ. ಬಟ್ ಇವಾಗ ಅವ್ರು ನೋಡಿದ್ರೆ ವಾವ್, ಬೆಳೆದ್ರೆ ಹಿಂಗೆ ಬೆಳಿಬೇಕಲ್ವಾ ಅಂತ ಅನ್ಸುತ್ತೆ ಅವ್ರು ನೋಡಿದ್ರೆ.
ಅಂದರೆ ಸೇಮ್ ಏಜ್ ಅನ್ಸುತ್ತೆ, ನನಗಿನ್ನ ದೊಡ್ಡವ್ರು ಇರ್ಬೋದು. ಬಟ್ ಅವ್ರು ಹೆಂಗಿದ್ದಾರೆ ನಾವು ಹೆಂಗಿದ್ದೀವಿ ಅವಾಗ ವಿಡಿಯೋ ನಾವು ನೋಡ್ತಾ ಇದ್ವಿ, ವಿಡಿಯೋಸ್ನ ನೋಡಿ ಆಬ್ವಿಯಸ್ಲಿ ನಗ್ತಾ ಇದ್ವಿ, ಏನು ಹಿಂಗಿದೆ ಹಂಗಿದೆ. ಅವರು ಬ್ಯೂಟಿ ಟಿಪ್ಸ್ ಎಲ್ಲ ಕೊಟ್ಟಿದ್ರು ಆಯ್ತಾ, ಇದು ಸ್ಯಾಮ್ಸಂಗ್ ಇರೋ ನೋಡ್ತಿದ್ರೆ ಅವರು ಇದು ಹಚ್ಕೊಳ್ಳಿ ಅದು ಹಚ್ಕೊಳ್ಳಿ ಅಂತ ಬ್ಯೂಟಿ ಟಿಪ್ಸ್ ಕೊಟ್ಟಿದ್ರು. ನನಗೆ ಪಿಂಪಲ್ಸ್ ಇತ್ತು ಅಂತ ಅಂಗಡಿಗೆ ಹೋಗಿ ಎಲ್ಲ ತಗೊಂಡು ಹಚ್ಕೊಂಡೆ. ಇಲ್ಲೆಲ್ಲ ಜಾಸ್ತಿ ಪಿಂಪಲ್ಸ್ ಬಂದೋಯ್ತು. ಅವ್ರು ಹೇಳ್ತಿದ್ರು ಇಲ್ಲೇ ಮಲ್ಲೇಶ್ವರಮಲ್ಲಿ ಇರ್ತೀನಿ, ವರ್ಕ್ ಆಗಿಲ್ಲ ಅಂದ್ರೆ ಬಂದು ಹೊಡೀರಿ ಅಂತ ಹೇಳ್ತಾ ಇದ್ರು. ನಾವು ಅವಾಗ ಬೈಕೋತಿದ್ವಿ, ಎಲ್ಲಿ ಇವರು ಇಷ್ಟು ಖರ್ಚಾಗಿ 150 ರೂಪಾಯಿನೋ ಖರ್ಚಾಗಿತ್ತು ಅವಾಗ. ನಮ್ಮನ್ನ ಸ್ಟೂಡೆಂಟ್ ನಾನು ಖರ್ಚು ಮಾಡಿ ಹಚ್ಕೊಂಡಿದ್ದೆ. ಅದೇ ಅವಾಗೆಲ್ಲ ಎಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಇವಾಗ ನೋಡಿ ಹೇಗೆ ಖುಷಿ ಆಗುತ್ತೆ ನೋಡ್ದೆ, ವಾವ್ ಬೆಳೆದ್ರೆ ಹಿಂಗೆ ಬೆಳಿಬೇಕಲ್ವಾ ಅಂತ. ನಮ್ಮ ಮುಂದೆನೆ ಬೆಳೆದಿರೋರ್ ಥರ ನಮ್ಮ ಮನೆಯವರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆಮೇಲೆ ರಘು ವೈನ್ ಸ್ಟೋರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಮೀಟ್ ಮಾಡಿದ್ದೀರಾ ನೀವು ಸ್ಯಾಮ್ಸಂಗ್ ಇರೋರ್ನ? ಇಲ್ಲ. ಓಕೆ, ಮೆಸೇಜ್ ಮಾಡಿದ್ದೀರಾ? ಮಾಡಿಲ್ಲ. ಓಕೆ, ಯಾಕೆ ರೀಸನ್ ಏನು ಮಾಡದೇ ಇರೋದಕ್ಕೆ? ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ಬೋದಲ್ಲ, ಸರ್ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ ಹಿಂಗೆ. ಅವರು ನಂದು ಈಗ ನಾನು ವ್ಲಾಗ್ ಇದನ್ನ ಸ್ಟಾರ್ಟ್ ಮಾಡಿದಾಗ ಏನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ಕಮೆಂಟ್ ಹಾಕಿದ್ರು ನಿಮಗೆ, ಅವಾಗ ಖುಷಿಯಾಗಿತ್ತು. ನಾನು ಖುಷಿಯಾಗಿತ್ತು, ರಿಪ್ಲೈ ಮಾಡ್ಬಿಟ್ಟು ಸುಮ್ಮನಾದೆ ಅಷ್ಟೇ. ನಾನು ಆ ಥರ ಮೆಸೇಜ್ ಮಾಡಕ್ಕೆ ಹೋಗಲ್ಲ. ಅದನ್ನ ಎಷ್ಟು ನಾಚ್ಕೊಂಡು ಹೇಳ್ತಾರೆ ನೋಡಿ, ಆ ಥರ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ಮಾಡಕ್ಕೆ ಹೋಗಲ್ಲ ನಾನು. ಅವ್ರು ಏನು ಅನ್ಕೊಂತಾರೋ ಅಂತ ಏನೋ ಒಂದ್ ಕಡೆ ಅನ್ಸುತ್ತೆ. ಹುಡುಗಿ ಆಗ್ಬಿಟ್ಟು ಮಾಡಕ್ ಹೋದ್ರೆ ಏನು ಇವಳು ಹಿಂಗೆ ಮಾಡಿದಳ ಮೆಸೇಜ್ ಅನ್ಕೊಳಲ್ಲ. ನನ್ಗೆ ಹಂಗೆ ಮೊದಲೇ ಅನ್ಸ್ಬಿಡುತ್ತೆ ನನಗೆ. ಓಕೆ, ಬಟ್ ನಿಮಗೆಲ್ಲರೂ ತುಂಬಾ ಜನ ಮೆಸೇಜ್ ಮಾಡ್ತಾರಲ್ಲ, ಅವಾಗ ಅನ್ಕೋತೀರಾ ಏನಪ್ಪ ಇವ್ರಿಗೂ? ಇಲ್ಲ, ಎಲ್ಲ ಅಪ್ರಿಷಿಯೇಟ್ ಮಾಡೋರು ಒಂದು ಮೆಸೇಜ್ ಮಾಡ್ಬಿಟ್ಟು ಸುಮ್ಮನಾಗ್ತಾರೆ. ನೆಕ್ಸ್ಟ್ ಇನ್ನ ಕೇಳ್ಕೊಂಡು ಹೋದಾಗ ಅನ್ಕೊಂತೀನಿ, ಇನ್ನ ಬೇರೆ ಎಲ್ಲ ಮೆಸೇಜ್ ಮಾಡಕ್ ಹೋದಾಗ ಅನ್ಕೊಂತೀನಿ ಯಾರು ಹಿಂಗೆ ಮಾಡ್ತಾರೆ ಅಂತ. ಸೂಪರ್. ಓಕೆ, ಹೆಂಗೆ ಹಂಸ ಅವರ ಫ್ಯಾಮಿಲಿ ಹೆಂಗೆ ಅಂತ ಅಂದರೆ, ನೀವು ಇಷ್ಟೊಂದು ನಗಿಸ್ತಿದ್ದೀರಾ ಜನಗಳಿಗೆ. ಸೊ ನಿಮ್ಮಿಂದೆ ಏನಾದರೂ ಸ್ಟ್ರಗ್ಲಿಂಗ್ ಕತೆಗಳು ಅಥವಾ ನಿಮ್ಮದು ಸ್ಟ್ರಗ್ಲಿಂಗ್ ಡೇಸ್ ಅನ್ನೋದು ಆ ಥರದ್ದು ಏನಾದರೂ ಇತ್ತಾ? ಸ್ಟ್ರಗ್ಲಿಂಗ್ ಅಂದರೆ ನಾವು ಬಂದಿರೋದೇ ಲೋಯರ್ ಮಿಡಲ್ ಕ್ಲಾಸಿಂದ. ಆಬ್ವಿಯಸ್ಲಿ ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡಿರ್ತೀವಿ. ಅಂದರೆ ನಾನು ಟಾಪರ್, ನಾನು ಸ್ಕೂಲಲ್ಲೂ ಟಾಪರ್, ಕಾಲೇಜಲ್ಲೂ ಟಾಪರ್. ನಾನು CA ಆಗಬೇಕಂತ ಇತ್ತು ನನಗೆ. CA ಆಗಬೇಕಂತಾನೆ BCom ತೊಗೊಂಡಿದ್ದೆ, ಅಲ್ಲಿ ಇಂಜಿನಿಯರಿಂಗ್ ಮಾಡಿಬಿಡ್ತಿದ್ದೆ. CA ಆಗಬೇಕಂತ ಇತ್ತು. ಬಟ್ ಅದೇ ಫಿನಾನ್ಷಿಯಲಿ ಸಪೋರ್ಟ್ ಅಷ್ಟೊಂದು ಇರಲಿಲ್ಲ. BCom ಕಂಪ್ಲೀಟ್ ಮಾಡಿಬಿಟ್ಟು ನಾನೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಷ್ಟೇ, ಓಕೆ, ಮಾಡೋಕ್ಕಾಗಲಿಲ್ಲ. ಓಕೆ, ನೀವೇ ಅಂದರೆ ನಿಮ್ಮ ಮನೆಗೆ ನೀವೇ ನೋಡ್ಕೋಬೇಕಿತ್ತಾ ಹೇಗೆ? ಅಂದರೆ ನಿಮ್ಮ ಇಲ್ಲ, ಅಂದರೆ ಮುಗಿಸಿದ್ರು, ಒಂದು ಡಿಗ್ರಿ ತನಕ ಮುಗಿಸಿದ್ರು. ಬಟ್ CA ಮಾಡ್ಬೇಕಂದ್ರೆ ಏನೇನೋ ಇನ್ನೂ ತುಂಬ ಖರ್ಚು ಬೀಳುತ್ತೆ, ಅಷ್ಟು ಅಫೋರ್ಡ್ ಮಾಡೋ ಅಷ್ಟು ಇರಲಿಲ್ಲ. BCom ಕಂಪ್ಲೀಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಇಂದಾನೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ. ಓಕೆ, ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ರಿ. ಓಕೆ, ಬಟ್ ಈಗ ನಾನು ಕೇಳ್ಪಟ್ಟೆ ನೀವು ಫುಲ್ ಕೆಲಸ ಬಿಟ್ಬಿಡು ಕಂಟೆಂಟ್ ಕ್ರಿಯೇಷನ್. ಹಂಗೇನಿಲ್ಲ, ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ. ಓಕೆ, ಏನು ಅಂದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಹಂಸವರು, ಸರಿಗೆ ದುಡ್ಡು ಮಾಡ್ತಿದ್ದಾರೆ, ಸಿಕ್ಕಾಬಟ್ಟೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬರುತ್ತೆ, ಚೆನ್ನಾಗಿ ಇದನ್ನ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಿಕ್ಕಾಬಟ್ಟೆ ದುಡ್ಡು ಮಾಡ್ತಿದ್ದೀರಾ? ಸಿಕ್ಕಾಬಟ್ಟೆ ಅಷ್ಟೇನಿಲ್ಲ ಮ್ಯಾಮ್. ಓಕೆ, ನನ್ನ ಲೈಫಿಗೆ ಎಷ್ಟು ಬೇಕು ಅಷ್ಟು ಮಾಡ್ತಿದ್ದೀನಿ. ಅಷ್ಟು ಕಮಿಟ್ಮೆಂಟ್ಸ್ ಇಲ್ವಲ್ಲ. ನನ್ನ ಲೈಫಿಗೆ ಎಷ್ಟು ಬೇಕು, ನನ್ನ ಖರ್ಚಿಗೆ ಎಷ್ಟು ಬೇಕು, ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಇಲ್ಲ, ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಡೋಂಗಾದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. 1000 ಚಾರ್ಜ್ ಮಾಡ್ತೀರಾ, ಲಕ್ಷ ಚಾರ್ಜ್ ಮಾಡ್ತೀರಾ? ಮ್ಯಾಮ್, ಲಕ್ಷಕ್ಕೆಲ್ಲ ಹೋಗಲ್ಲ ನೀವು. ಅರ್ಧ ಲಕ್ಷನೂ ಹೋಗಿಲ್ಲ, 1000ದಲ್ಲೇ ಇದೀವಿ ನಾವು. ಇನ್ನು 1000ದಲ್ಲೇ ಇದ್ದೀರಾ? ಓಕೆ, ಸೂಪರ್. ಹೆಂಗೆ ಈ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಅಂದರೆ ನೀವೇ ಅಪ್ರೋಚ್ ಮಾಡ್ತೀರಾ ಅಥವಾ ಅವ್ರು ಅಪ್ರೋಚ್ ಮಾಡ್ತಾರಾ ಹೆಂಗೆ? ಯಾಕಂದರೆ ಸಿಕ್ಕಾಬಟ್ಟೆ ಬ್ರ್ಯಾಂಡ್ ನೋಡ್ತಾ ಇರ್ತೀನಿ ನಾನು ನಿಮ್ಮದು ಪ್ರಮೋಷನ್ಸ್ ಎಲ್ಲ. ಸೊ ಹಂಗಾಗಿ ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ. ಇಲ್ಲ, ನಂದು ಫ್ಲಚ್ ಅಂತ ಏಜೆನ್ಸಿ ಟೈಅಪ್ ಆಗಿದೆ. ಅವ್ರ ಕಡೆಯಿಂದ ಬರುತ್ತೆ. ಅವರೇ ಎಲ್ಲ ನನ್ನ ಪ್ರೊಫೈಲ್ನ ಬ್ರ್ಯಾಂಡ್ಸಿಗೆ ಪಿಚ್ ಮಾಡ್ತಾರೆ. ನನ್ನ ಪ್ರೊಫೈಲ್ ಇಷ್ಟ ಆದರೆ ಬ್ರ್ಯಾಂಡ್ಸ್ ನನಗೆ ಕೊಲಾಬ್ರೇಷನ್ ಕೊಡ್ತಾರೆ. ಇಲ್ಲ ನನಗೆ ಯಾರಾದರೂ ಕೇಳ್ತಾರಲ್ಲ, ಅದನ್ನು ತೊಗೊಂಡೋಗಿ ನಾನು ಫ್ಲಚ್ ಅವ್ರಿಗೆ ಕೊಡಬೇಕು. ಅವರು ಸ್ವಲ್ಪ ಡಿಸ್ಕಸ್ ಮಾಡಿ, ನನ್ನ ಟೀಮ್ ಅವರೆಲ್ಲ ಡಿಸ್ಕಸ್ ಮಾಡಿ ಡೀಲ್ ಕ್ಲೋಸ್ ಮಾಡ್ತಾರೆ. ಓಕೆ, ಕೆಲಸ ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತಿರೋರಿಗೆ ಸಜೆಷನ್ಸ್ ಕೊಡಿ. ಅಂದರೆ ಓಕೆ, ನಾನೇ ಕೆಲಸ ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂತ. ಕೆಲಸ ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಮ್ಯಾಮ್ ಯಾವುದೂ ಓವರ್ ನೈಟ್ ಆಗಲ್ಲ ಮ್ಯಾಮ್. ಸ್ಟ್ರಗಲ್ ಮಾಡಬೇಕು, ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಸ್ಟ್ರಗಲ್ ಮಾಡಬೇಕು. ಆಮೇಲೆ ಏನು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದ್ಬಿಟ್ಟು ನಾವು ವೀಡಿಯೋಸ್ ಮಾಡಬೇಕು. ಅಕ್ಕಪಕ್ಕ ಏನು ಹೇಳ್ತಾರೋ, ನಮ್ಮ ಸುತ್ತಮುತ್ತ ಏನು ಹೇಳ್ತಾರೋ, ಈ ವಿಡಿಯೋ ಮಾಡಿದ್ರೆ ನಾನು ಹಿಂಗೆ ಮಾತಾಡಿದ್ರೆ ಏನಾಗುತ್ತೋ, ಅದೇ ಕಂಫರ್ಟ್ ಝೋನಿಂದ ಆಚೆ ಬಂದು ವೀಡಿಯೋ ಮಾಡಬೇಕು. ಅದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ 20K ಏನೋ ಆಗಿತ್ತು. ಅಯ್ಯೋ ನಂಗೆ ಯಾವುದು ಬ್ರ್ಯಾಂಡ್ಸ್ ಬರ್ತಿಲ್ವಲ್ಲ, ದುಡ್ಡೇ ಮಾಡೋಕ್ಕಾಗ್ತಿಲ್ಲ, ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಂದರೆ ನಿಜವಾಗ್ಲೂ ಓಕೆ ಬೇರೆ ಥರ ಆಗುತ್ತೆ. ಏನಂತಾರಲ್ಲ, ನನಗೆ ಫಸ್ಟು ಆ ಥರ ಇತ್ತು ಮೈಂಡ್ ಸೆಟ್. ಆಯಿತಾ,
20K ಆಯ್ತಲ್ಲ, ಇನ್ನು ದುಡ್ಡು ಬ್ರ್ಯಾಂಡ್ಸ್ ಬರ್ತಿಲ್ಲ, ಯಾವ್ದು ಬರ್ತಿಲ್ಲ, ಆ ಥರ ಇತ್ತು. ಅಲ್ಲ 20Kಗೆಲ್ಲ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಸಿಗುತ್ತಾ? ಸಿಗುತ್ತೆ ಮ್ಯಾಮ್, UGC ಕ್ರಿಯೇಟರ್ಸಿಗೆ ಸಿಗುತ್ತೆ. ಓಕೆ. ಅವರು ಬರೇ ಪ್ರಮೋಷನ್ಸ್ದೇ ಇರುತ್ತೆ ಅವ್ರದ್ದು. ನೋಡಿದ್ರೆ ಅಂದ್ರೆ UCG ಕ್ರಿಯೇಟರ್ ಅಂತಾನೆ ಸೆಪರೇಟ್ ಇರ್ತಾರೆ. ಓ, ಕ್ರಿಯೇಟರ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಯೇಟರ್ಸ್ ಇದಾರಾ? ಯಾವ ತರ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೇಳಿ. ಅಂದ್ರೆ ಕಾಂಟೆಂಟ್ ಮಾಡೋರು ಕಾಂಟೆಂಟ್ ಕ್ರಿಯೇಟರ್ಸ್. ಓಕೆ. ಇನ್ನು ಸ್ವಲ್ಪ ಜನ ಲೈಫ್ ಸ್ಟೈಲ್ ತೋರಿಸ್ತಾರೆ, ಅವರೆಲ್ಲ ಇನ್ಫ್ಲೂಯೆನ್ಸರ್ಸ್. ಓಕೆ. ಲಿಪ್ ಸಿಂಕ್ ಅಂದ್ರೆ ಬರೀ ಹಾಡು ಹೇಳೋದು, ಲಿಪ್ ಸಿಂಕ್. ಆಮೇಲೆ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಇರ್ತಾರೆ. ಬ್ಯೂಟಿ ಕ್ರಿಯೇಟರ್ಸ್ ಇರ್ತಾರೆ, ನಂದು ಎಂಟರ್ಟೈನ್ಮೆಂಟಿಗೆ ಬರುತ್ತೆ. ಅದೇನೆ ಲೈಫ್ ಸ್ಟೈಲ್ ಕ್ರಿಯೇಟರ್ ಅಂತ ಇರ್ತಾರೆ. ಅಂದ್ರೆ ಫುಲ್ ಬೇರೆ ಥರ ಎಷ್ಟೊಂದಿದೆ, ನನಗೂ ಗೊತ್ತಿಲ್ಲ ಇದು ಯಾವುದು. ಇದು ಇದಕ್ಕೆ ಏಜೆನ್ಸಿ ಟೈಅಪ್ ಆದ್ಮೇಲೆ ಗೊತ್ತಾಗಿದ್ದು ನನಗೆ. ಓಕೆ. ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದು. ಆಮೇಲೆ ಹಾಗೆ ಇರುತ್ತೆ. ಇವಾಗ ನೀವು ಬ್ಯೂಟಿ ಕ್ರಿಯೇಟರ್ ಆದರೆ ಬರೀ ಮೇಕಪ್ದೇ ತೋರಿಸ್ಬೇಕು, ಆ ಥರದ್ದೇ ಇರುತ್ತೆ. ಹಾಗೆ ಅವರಿಗೆ ಬೇರೆ ಚಾರ್ಜ್ ಮಾಡ್ತಾರೆ, ಅವರಿಗೆ ಬೇರೆ ಚಾರ್ಜಸ್ಸು, ನನಗೆ ಬೇರೆ ಚಾರ್ಜಸ್ಸು, ಆ ಥರ ಇರುತ್ತೆ ಎಷ್ಟೊಂದು. ಆಮೇಲೆ ಲಿಪ್ ಸಿಂಕ್ ಮಾಡೋರ್ಗೆ ಒಂದು ಚಾರ್ಜಸ್ಸು ಹಂಗಿರುತ್ತೆ. ಓಕೆ. ಮುಂದೆ ಕೆಲಸ ಮಾಡಬೇಕಾ ಅಥವಾ ಕಂಪ್ಲೀಟ್ ಕಂಟೆಂಟ್ ಕ್ರಿಯೇಷನ್? ನೋಡೋಣ ಮ್ಯಾಮ್, ಹುಡುಕ್ತಾ ಇದ್ದೀನಿ ಏನ ಕೆಲಸ. ಓಕೆ. ನಿಮಗೆ ಯಾರ್ರಿ ಕೆಲಸ ಕೊಡಲ್ಲ ಅಂತಾರೆ? ಚೆನ್ನಾಗಿ ಮಾತಾಡ್ತೀರಾ, ಎಲ್ಲ ಮಾಡ್ತೀರಾ. ಕೆಲಸದ ಬಗ್ಗೆ ಮಾತಾಡ್ಬೇಕಲ್ಲ ಮ್ಯಾಮ್, ಕೆಲಸದ ಬಿಟ್ಟು ಬೇರೆ ಕೆಲ್ಸಕ್ಕೆ ಬರೋದು ಮಾತಾಡಿದ್ರೆ ಅಲ್ಲ, ನೀವು ಮಾತಾಡೋದು ನಮ್ಮ ಥರನೇ ಒಂದು ಜಾಬ್ ತಗೋಬೋದಲ್ಲ ನೀವು. ನೋಡಿ, ನಮ್ದು ಮಾತಾಡೋದೇ ಕೆಲಸ. ಮಾತಾಡೋದೇ ಕೆಲಸ ತಗೋಬೇಕು. ಮಾರ್ಕೆಟಿಂಗ್ ಮಾಡಿ ಚೆನ್ನಾಗಿ ಮಾತಾಡ್ತೀರಲ್ವಾ ನೀವು, ಆ ಥರ ನೋಡೋಣ ಟ್ರೈ ಆ ಫೀಲ್ಡ್, ಆ ಥರ ಅದರಲ್ಲಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರೇನೋ ಕಮೆಂಟ್ ಹಾಕಿದ್ರು ನೋಡೋಣಪ್ಪ ನಾನು, ಅಕ್ಕ ಎಲ್ಲ ಬಿಟ್ಟು ನಾನು ನಿಮ್ಮ ಮೇಲೆ ಭಾಳ ಓಪ್ ಇಟ್ಕೊಂಡಿದ್ದೀನಿ, ಸಾಧನೆ ಮಾಡ್ತೀರಲ್ವಾ ಅಂತ. ಹೌದಾ? ನೋಡ್ತಿರ್ತೀರಲ್ಲ ನೀವು. ನಿಮ್ಮ ಪ್ರೋತ್ಸಾಹ ಬೆಂಬಲ ಇದ್ರೆ ಯಪ್ಪ, ಇವರು ಯಾವ ಲೆವೆಲ್ಗೆ ಅಂದ್ರೆ ಪ್ರೋತ್ಸಾಹ ಬೆಂಬಲ ಇದ್ರೆ ಖಂಡಿತವಾಗೂ ಮಾಡೋಣ. ಹೌದಾ? ಓಕೆ. ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದಾರೆ? ನಿಜವಾಗ್ಲೂ ಹೇಳಿದ್ನಲ್ಲ, ನಾನು ಸಿ ಆಗ್ಬೇಕು ಅನ್ಕೊಂಡಿದ್ದೆ ಮ್ಯಾಮ್. ಅದೇ ಚಿಕ್ಕ ವಯಸ್ಸಿಂದ, ನಾನು ಹೈಸ್ಕೂಲ್ ಇಂದ ತಲೆಲಿದ್ದೆ, ಓಕೆ ನಾನು ಸಿ ಆಗ್ತೀನಿ. ಅದು ಹೋಯ್ತು. ಏನ್ ಲೈಫ್ ಹೆಂಗ್ ಬರ್ತದೆ ಹಂಗೆ ಹೋಗ್ತಿದ್ದೀನಿ, ಗೋಯ್ತ ಫ್ಲೋ ಅನ್ನಂಗೆ. ಕೆಲ್ಸಕ್ಕೆ ಸೇರ್ಕೊಂಡೆ, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಮೆನ್ಷನ್ ಮಾಡ್ಬೋದು ಅದು? ಡೆಫಿನೆಟ್ಲಿ. ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದೊಂಥರ ಖುಷಿ, ವಾವ್ ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ತಲ್ಲ ಅಂತ. ಹಂಗಂಗೆ ಫಸ್ಟು ಬೇರೆ ಕಡೆ ಅಜಿಯೋಲ್ ವರ್ಕ್ ಮಾಡ್ತಿದ್ದೆ, ಅದು ಖುಷಿ ಆಯಿತು. ಆಮೇಲೆ ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು, ಅದು ಖುಷಿ ಆಯಿತು. ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಖುಷಿ ಇದೆ. ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ಗೋ ವಿತ್ ದ ಫ್ಲೋ, ಹೆಂಗೆ ಬರುತ್ತೆ ಲೈಫ್ ಹಂಗೆ ಹೋಗ್ತದೆ ಅಷ್ಟೇ. ಯಾವ ಕೆಲಸ ಬೆಸ್ಟ್ ನಿಮಗೆ, ಕಂಟೆಂಟ್ ಕ್ರಿಯೇಷನ್ ಅಥವಾ ಈ ಕಡೆ ಇನ್ಫೋಸಿಸಲ್ಲಿ ಕೆಲಸ ಮಾಡೋದು? ಕಂಟೆಂಟ್ ಕ್ರಿಯೇಷನ್ ಅಪ್ಪ. ಹೌದಾ? ಮ್ಯಾಮ್ ಹೆಂಗಿತ್ತು ಅಂದರೆ, ಈ ಮಂತ್ ನಂಗೆ ಮಾರ್ನಿಂಗ್ 6:30 ಇಂದ 3:30 ಇತ್ತು ಅಂದರೆ, ನೆಕ್ಸ್ಟ್ ಮಂತ್ ನೈಟ್ ಶಿಫ್ಟ್ ಹಾಕೋರು. ಹೆಂಗಾಗ್ಬೇಡ ನನಗೆ. ಹೌದು. ಸ್ವಲ್ಪ ವೆಯ್ಟ್ ಗೇನ್ ಆಗೋದು, ಮುಖ ಎಲ್ಲ ಗೊತ್ತಾಗುತ್ತಲ್ಲ ಹುಡುಗಿರಿಗೆ, ಹೆಂಗೆ ಹಾರ್ಮೋನ್ಸ್ ಎಲ್ಲ ಇದು ಇಂಬ್ಯಾಲೆನ್ಸ್ ಆದಾಗ ಹೆಂಗಾಗುತ್ತೆ ಹಂಗೆ ಆಗ್ತಾ ಇತ್ತು. ಅದು ಎಷ್ಟು 3 ವರ್ಷ ಹಂಗೆ ಮಾಡಿದ್ದೀನಿ ನಾನು. 3 ವರ್ಷ? ಓಕೆ. ಅದಾದ್ಮೇಲೆ ಬೇಡ ಅಂತ ಅನ್ಬಿಟ್ಟು ಕಂಪ್ಲೀಟ್ ಆಗಿ ಕಂಟೆಂಟ್ ಕ್ರಿಯೇಷನ್ ಮಾಡೋಣ, ಇದರಿಂದಾನೇ ಚೆನ್ನಾಗಿ ದುಡ್ಡು ಮಾಡೋಣ. ನನಗೆ ಒಂದೇ ಶಿಫ್ಟ್ ಸಿಕ್ಕರೆ ಹೋಗ್ತೀನಿ, ಇಲ್ಲಾಂದ್ರೆ ಹಿಂಗೆ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ. ಅಂದ್ರೆ ನಿಮ್ದು ಅಲ್ಟಿಮೇಟ್ ಏನು ಗೋಲ್ ಇದೆ? ಅಂದ್ರೆ ಈಗ ಏನಾದರೂ ಒಂದು ಮಾಡಬೇಕು ಅಂತಿರುತ್ತಲ್ಲ, ಈಗ ಹೀರೋಯಿನ್ ಆಗ್ಬೇಕಂತ ಆಸೆ ಇರುತ್ತೆ, ನಂಗೆ ವ್ಲಾಗರ್ ಆಗ್ಬೇಕಂತ ಇವಾಗ ಸದ್ಯಕ್ಕೆ ಆಸೆ ಇರೋದು. ಓಕೆ. ದೊಡ್ಡ ವ್ಲಾಗರ್ ಆಗ್ಬೇಕು. ಹೇಳಿದ್ನಲ್ಲ ಸ್ಯಾಮ್ ಸಮೀರ್. ನಾನು ಫಸ್ಟ್ ನೋಡ್ತಿರ್ಲಿಲ್ಲ ವ್ಲಾಗ್ ಯಾರ್ದು, ನಮ್ಮ ಅಕ್ಕ ಟಿವಿಲಿ ಹಾಕಿರ್ತಾಳೆ, ನೋಡ್ಲೇಬೇಕು ಆಬ್ವಿಯಸ್ಲಿ. ನೋಡ್ತಾ ವಾವ್ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಮಾಡ್ತಾರಲ್ವ, ಅವಾಗ ಅನಿಸ್ತಾ ಇತ್ತು. ನಾನು ಬರೀ ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತಾ ಇದ್ದೆ. ಓಕೆ. ಅವ್ರ ಲೈಫ್ ಸ್ಟೈಲ್ ನೋಡಿದ್ಮೇಲೆ ನಾನು ಮಾಡಬೇಕು. ನಮ್ಮ ಅಕ್ಕಂಗೆ ಜಾಸ್ತಿ ಇರೋದು ಆಸೆ ಆಯ್ತಾ. ನಾನು ವ್ಲಾಗರ್ ಅವಳು 2 ಮಗು ಇಟ್ಕೊಂಡವಳು, ಅವಳಿಗೆ ಇಷ್ಟ ಇರ್ಬೇಕಂದ್ರೆ, ಅಂದ್ರೆ ಅವಳಿಗೆ ಅಷ್ಟು ಉತ್ಸಾಹ ಇರ್ಬೇಕಂದ್ರೆ ನನಗೆ ಇನ್ನ ಟೈಮ್ ಇದೆ, ಇನ್ನ ಮದ್ವೆ ಆಗಿಲ್ಲ, ಏನಿಲ್ಲ, ಈ ಫ್ರೀ ಇದೀನಿ, ಮಾಡ್ಬೋದು ಆರಾಮಾಗಿ. ಕೆಲ್ಸನೂ ಇಲ್ಲ ಅನ್ಕೊಂಡು ಈಗ ವ್ಲಾಗರ್ ಆಗ್ಬೇಕಂತ ಇದೀನಿ. ನೋಡೋಣ. ಈ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ನಂಗೆ ಮೈಂಡಲ್ಲಿ ಇರಲೇ ಇಲ್ಲ, ಹಂಗೆ ಬಂದಿದ್ದು. ಇವಾಗ್ಲೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಮಾಡ್ತೀನೋ ಇಲ್ಲ ಅರ್ಧಕ್ಕೆ ಬಿಡ್ತೀನೋ ನನಗೆ ಗೊತ್ತಿಲ್ಲ ಇನ್ನ. ಅರ್ಧಕ್ಕೆ ಬಿಡಬೇಡಿ, ನೀವು ಫುಲ್ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಬ್ಲಾಗ್ಸ್ ನೋಡೋರು ಇರ್ತಾರಲ್ವಾ, ಹೌದು, ಹೇಳ್ತಾರ ನಿಮ್ಗೆ ಯಾರಾದರೂ ಹೆಂಗೆ ಫ್ಯಾನ್ಸ್ ಎಲ್ಲ ಸಿಕ್ಕಾಗ ಹಂಸ ಬನ್ನಿ ಸೆಲ್ಫಿ ತೆಗಿಸ್ಕೊಳ್ಳೋಣ ಅಂತಾರ? ಏನ್ ಸೆಲ್ಫಿ ಹೆಂಗಂದ್ರೆ ಒಂದು 4-5 ಜನ ಸೆಲ್ಫಿ ತಗೊಂಡಿದ್ದಾರೆ ಮ್ಯಾಮ್. ಸಿಕ್ತಾರೆ, ಮಾತಾಡಿಸ್ತಾರೆ, ಒಬ್ರೊಬ್ರು ಫಾಲೋನು ಮಾಡಿರಲ್ಲ, ಹಂಗೆ ಮಾತಾಡಿಸ್ತಾ ಇರ್ತಾರೆ. ಹೌದಾ? ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲ ಒಬ್ರೊಬ್ರು ದೂರದಿಂದ ನೋಡ್ಕೊಂಡು ಎಲ್ಲಿ ನೋಡೋಳು ಟಾಪ್ ಟು ಬಾಟಮ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ನಮ್ಮನ್ನೇ ನೋಡ್ತಾರೆ. ನೋಡೋಳು ಮನೆ ಹತ್ರ ಹೆಂಗ್ ಬೇಕಂಗ್ ಹೋಗಿರ್ತೀವಿ ಮ್ಯಾಮ್. ಹೆಂಗ್ ತರಕಾರಿ ತರಕ್ಕೆ ಎಲ್ಲ ಹೆಂಗ್ ಹೋಗಿರ್ತೀವಿ.
ಮನೇಲಿ ನಾನೇ ಹೋಗೋದು, ನಾನೇ ಚಿಕ್ಕ ಮಗಳು, ಎಲ್ಲದಕ್ಕೂ ನಾನೇ ಹೋಗ್ಬೇಕು, ಚಿಕನ್ ತರಕ್ಕೂ ನಾನೇ ಹೋಗ್ಬೇಕು. ಎಲ್ಲ ನಾನು ಹಿಂಗೆ ನೋಡ್ತಾ ಇರ್ತಾರೆ, ಪಕ್ಕದವ್ರಿಗೆ ಹೇಳ್ತಾರೆ ಅವಳು ನೋಡಿದ್ಯಾ, ಯಾರು ಗೊತ್ತಿಲ್ಲ, ಹಂಸಗಳು ಅಂತ ನೋಡಿದ್ವೇನು ಹಂಗೆ ಕೇಳಿಸ್ಬಿಡ ಹಂಸ ಅಂತ ಕೇಳಿಸ್ಬಿಡುತ್ತೆ ನಮಗೆ. ಓಕೆ, ಅವಾಗ ನಮಗೆ ಒಂಥರ ಮುಜುಗರ, ಅಯ್ಯೋ ಏನು ಸರಿ ಇಲ್ವೋ, ಏನಾಗಿದ್ಯೋ ಬಟ್ಟೆ ಅಂತ ಹಂಗೆ ಅನಿಸ್ತಾ ಇರುತ್ತೆ. ಓಕೆ. ಮನೇಲೆಲ್ಲ ಕೆಲಸ ಮಾಡ್ತಾರಾ ಹಂಸ? ಏನು ಕೆಲಸ ಮಾಡ್ತಾರೆ? ಏನು ಕೆಲಸ ಮಾಡಲ್ಲ. ಮತ್ತೆ ಇವಾಗ ತಾನೇ ಹೇಳಿದ್ರಿ ತರಕಾರಿ ತರಕ್ ನಾನೇ ಅದು ಆಚೆ ಕೆಲಸ ತರಕಾರಿ. ಇವಾಗ ತರಕಾರಿ ಎಲ್ಲ ಬ್ಲಿಂಕಿಟ್ ಮಾಡ್ಕೊಂಡ್ರೆ ಬರುತ್ತೆ. ಚಿಕನ್ ತರಕ್ ಚಿಕ್ಕ ಮಕ್ಳಲ್ವ ಎಲ್ಲ ಕಡೆ ನನ್ನೇ ಕಳಿಸ್ತಾರೆ. ನಮ್ಮ ಅಕ್ಕಂಗೆ ಏನ್ ಬೇಕು ನಾನೇ ತಂದ್ಕೊಡ್ಬೇಕು, ಅಮ್ಮಂಗೆ ಏನ್ ಬೇಕು ನಾನೇ ತಂದ್ಕೊಡ್ಬೇಕು, ನಮ್ಮ ಅಕ್ಕನ ಮಕ್ಳಿಗೆ ಏನ್ ಬೇಕನ್ನೋ ನಾನೇ ತಂದ್ಕೊಡ್ಬೇಕು. ಹಿಂಗೆ ಹೇಳೋದು. ಚಿಕ್ಕ ಮಕ್ಳು ಗಾಡಿ ಓಡ್ಸೋದು ಮಾತ್ರ ಕಲಿಬಾರ್ದು ಯಾರಂದ್ರು. ನಮ್ಮ ಅಕ್ಕಂಗೆ ಎಲ್ಬೇಕು ನಾನೇ ಕರ್ಕೋಗ್ಬೇಕು, ಅಮ್ಮಂಗೆ ಎಲ್ಬೇಕು ನಾನೇ ಕರ್ಕೋಗ್ಬೇಕು. ಹಂಗೆ ಒಂಥರ ಹೆಂಗಂತಾರೆ ಕಾಂಬಾಲಿ, ಸೆಕೆಂಡ್ ಚೈಲ್ಡ್ ಎಲ್ಲ ಕಾಂಬಾಲಿ ಆಗ್ಬಿಟ್ಟಿರ್ತಾರೆ. ಸೊ ಎಲ್ಲರಿಗೂ ನೀವೇ ಹೆಲ್ಪ್ ಮಾಡ್ಬೇಕು, ನೀವೇ ಎಲ್ಲ ಹೆಲ್ಪ್ ಅಂದ್ರೆ ನಿಮ್ಮ ಹೆಸರು ನೆನಪಾಗತ್ತೆ ಮನೇಲಿ. ಹೌದೌದು. ಏನ್ ಎತ್ತಗೋಬಾ ಕುಟಿ ಎತ್ತಗೋಬಾ. ಇವಾಗ ಕೆಲಸ ಬೇರೆ ಬಿಟ್ಟಿದ್ದೀರಾ ಜಾಸ್ತಿ. ಅಲ್ಲ, ನಾನ್ ಅನ್ಭವಿಸಿದೀನಿ, ಅದಕ್ಕೆ ಹೇಳಿದೆ. ಕೆಲಸ ಬಿಟ್ಟಾಗ ನಮ್ಮನೇಲಿ ಯೂಶಲಿ ನಮ್ಮ ಅಮ್ಮಂಗೆ ಹೋಗ್ ತಗೊಂಡ್ ಬಾ, ಮನೇಲಿ ಏನ್ ಕೆಲಸ ನಿನ್ಗೆ, ಅದೇ ಆಫೀಸಿಂದ ಬಂದು ಇದನ್ ಮಾಡ್ಬೇಕಾರೆ ಟೀ ಕುಡಿತೀಯ ಕಾಫಿ ಕುಡಿತೀಯ ಅಂತ ಕೇಳ್ತಾರೆ. ನೀವು ಮನೇಲಿ ಸುಮ್ನೆ ಖಾಲಿ ಇದ್ ಬಿಟ್ರೆ ಏನಂತಾರೆ ಹೇಳಿ, ಹೋಗು ಸುಮ್ ಖಾಲಿ ಕೂತಿದ್ಯಲ್ಲ ಹೋಗ, ಬಾ ಪಾತ್ರೆ ತೊಳಿ, ಬಾ ಕಸ ಬೈಯಲ್ಲ ನನಗೆ. ನಮ್ಮಮ್ಮ ಬೈಯಲ್ಲ, ಸಾಫ್ಟ್ ಆಗಿ ಹೇಳ್ತಾರೆ. ನಮ್ಮ ಅಪ್ಪಾಜಿ ಫುಲ್ಲು, ನಮ್ಮ ಅಪ್ಪಾಜಿ ಎಷ್ಟು ಬೈಯೋದು ಏನ್ ಮಾಡೋದು, ನಮ್ಮಮ್ಮ ಅಷ್ಟೇ ಇದು ಬಾರವಾ ಪುಟಿ ಮಾಡ್ಕೊಡವ ಅಷ್ಟೇ. ನಮ್ಮಮ್ಮ ಪೂಸಿ ಮಾಡಿ ಹೇಳ್ತಾರೆ. ಇದ್ರ ಮಧ್ಯೆ ನೀವು ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತೀರಂತೆ ಸಿಕ್ಕಾಬಟ್ಟೆ. ನನ್ಗೆ ಯಾರು ನಾನೇ ವ್ಲಾಗ್ ಮಾಡಕ್ಕೆ ನನ್ಗೆ ಯಾರು ಮೋಟಿವೇಶನ್ ಕೊಡ್ಬೇಕು ಇವಾಗ. ಅಲ್ಲ, ತುಂಬಾ ಜನ ಪಾಪ ನಿಮ್ ಮೋಟಿವೇಶನ್ ಸ್ಪೀಚ್ ಕೇಳ್ಬೇಕು ಅಂತಿರ್ತಾರೆ, ಯುವತಿಯರು. ನಾನು ಯೂತೆ ಮ್ಯಾಮ್. ನೀವು ಯೂತೆ? ಅದೇ ನಿಮ್ ತರ ಇರೋರಿಗೆ ಏನಿಲ್ಲ ಏನ್ ಮೋಟಿವೇಶನ್ ಏನಿಲ್ಲ. ಲೈಫೇ ಕೊಡುತ್ತೆ ಒಂದ್ಸಲ ಮೋಟಿವೇಶನ್, ಅದನ್ನ ತಗೊಂಡ್ ಮಾಡ್ಬೇಕು ನಾವ್ ಅಷ್ಟೇ. ಹೌದಾ? ಏನ್ ಮೋಟಿವೇಶನ್ ಕೊಟ್ಟಿದೆ ನಿಮಗೆ ಲೈಫ್? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಲೈಫ್ ಕೊಟ್ಟಿದೆ ನಮಗೆ ಅಂತ. ಹಂಗಂದ್ರೆ ಹೆಂಗೆ ಅಂದ್ರೆ ನೋಡ್ಬಿಟ್ಟಿದೀವಿ ಜನ ದುಡ್ಡಿದ್ರೆ ಹೆಂಗ್ ಮಾತಾಡ್ತಾರೆ, ದುಡ್ಡಿಲ್ಲ ಅಂದ್ರೆ ಹೆಂಗ್ ಮಾತಾಡ್ತಾರೆ. ಹೇಳಿದ್ರಿ ಗೊತ್ತಾ, ಕೆಲಸ ಇದ್ರೆ ಹೆಂಗೆ ನೋಡ್ತಾರೆ. ನಮ್ ಸ್ವಂತ ಮನೆಯವರೇ ಹೆಂಗ್ ಮಾಡ್ಬೇಕಂದಾಗ ನಮ್ ಸುತ್ತಮುತ್ತ ಇರೋ ಜನ ರಿಲೇಟಿವ್ಸ್ ಆಗಿರ್ಲಿ, ಹೆಂಗೆ ನಾವು ದುಡ್ಡಿದ್ದಾಗ ಹೆಂಗೆ ನಮ್ಮನ್ನ ಮಾತಾಡ್ಸೋದು, ಟ್ರೀಟ್ ಮಾಡೋದು, ಇವಾಗ ಹೆಂಗ್ ಮಾಡ್ತಿದ್ದಾರೆ, ಅದೇ ನನ್ಗೆ ಹೇಳಿದ್ರಲ್ಲ ಮೋಟಿವೇಶನ್. ಅದೇ ಲೈಫ್ ಕಲ್ಸಿರೋದು ಏನಂದ್ರೆ, ಓಕೆ, ನಾವು ಚೆನ್ನಾಗಿದ್ರೆ ಹೆಂಗೆ ಇರ್ತಾರೆ ಜನ, ಚೆನ್ನಾಗಿಲ್ಲ ಅಂದ್ರೆ ಹೆಂಗಿರ್ತಾರೆ ಜನ ಅನ್ನೋದು. ಓಕೆ, ಸೂಪರ್. ತುಂಬಾ ಕಲ್ತಿದ್ದೀರಾ ಲೈಫಲ್ಲಿ. ಕಲಿತಾ ಇದ್ದೀನಿ, ಕಲಿತಾ ಇದ್ದೀರಾ.